ವೀಕ್ಷಕರೇ ನಮಸ್ಕಾರ ನೋಡಿ ನಿಖಿಲ್ ಕುಮಾರಸ್ವಾಮಿ 3 ಬಾರಿ ಸೋತಿದ್ರು ಕೂಡ ಆ ಸೋಲನ್ನ ಗೆಲುವಿನ ಮೆಟ್ಟಿಲಾಗಿ ಮಾಡಿಕೊಂಡು ಮುನ್ನುಗ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಅವರ ಬೆಳವಣಿಗೆಯನ್ನು ನೋಡಿದ್ರೆ ಬಹಳ ಗಮನಾರ್ಹ ಅನ್ಸುತ್ತೆ ರಾಜ್ಯದ ಜನ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರೆ ನೋಡಿ ಸೋಲೆ ಗೆಲುವಿನ ಮೆಟ್ಟಿಲು ಅನ್ನುವ ಗಾದೆ ಮಾತಿನಂತೆ ನಿಖಿಲ್ ಕುಮಾರಸ್ವಾಮಿ ಅವರು ನಡ್ಕೊಳ್ತಾ ಇದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ 3 ಬಾರಿ ಸೋತಿದ್ದಾರೆ 3 ಬಾರಿ ಸೋತರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಯಾವತ್ತೂ ಮನೇಲಿ ಕೂತ್ಕೊಳ್ಳಿಲ್ಲ ಅಯ್ಯೋ ನಾನು ಸೋತ್ಬಿಟ್ನಲ್ಲ ರಾಜಕೀಯ ಜೀವನ ಮುಗಿದೋಗ್ಬಿಡ್ತು ಸಿನಿಮಾಗಳನ್ನ ಮಾಡ್ಕೊಂಡು ಇದ್ಬಿಡೋಣ ಅಂತ ಹೇಳಿ ಮನ್ಸು ಮಾಡಲಿಲ್ಲ ಒಂದು ದಿನವೂ ಮನೆಯಲ್ಲಿ ಕೂರದೆ ಸೋತಂತಹ ಕ್ಷೇತ್ರದಲ್ಲೇ ದಿನನಿತ್ಯ ಸಂಚಾರ ಮಾಡಿ ಜನರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ನೋಡಿ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಾ ಇರುವಂತಹ ವಿಚಾರ ನೀವು ಕೂಡ ಕೇಳಿರ್ತೀರಾ ನೋಡಿರ್ತೀರಾ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದೊಂದು ದಿನ ರಾಜ್ಯದ ಸಿಎಂ ಆಗೇ ಆಗ್ತಾರೆ ನೋಡಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದೊಂದು ದಿನ ಖಂಡಿತವಾಗಿಯೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ನಾವು ಹೇಳ್ತಾ ಇರೋ ಮಾತಲ್ಲ ಇದು ಜೆಡಿಎಸ್ ನಾಯಕರುಗಳು ಕಾರ್ಯಕರ್ತರುಗಳು ಇದನ್ನ ಬಹಳಷ್ಟು ಬಲವಾಗಿ ನಂಬಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಅವರ ನಂತರದ ಸ್ಥಾನ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗುವಂತಹ ಅರ್ಹತೆ ಇದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ನಾಯಕರು ಶಾಸಕರು ನಿಖಿಲ್ ಕುಮಾರಸ್ವಾಮಿ ಅವರು ಭವಿಷ್ಯದ ರಾಜ್ಯದ ಚುಕ್ಕಾಣಿ ಹಿಡಿತಾರೆ ಅನ್ನುವ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇದೇ ಮಾತನ್ನ ಹೇಳ್ತಾ ಇರೋದು ಅದರ ಜೊತೆಗೆ ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೈತ್ರಿ ಸರ್ಕಾರ ಜೆಡಿಎಸ್ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಆ ನಂತರದ ದಿನಗಳಲ್ಲಿ ಅಂದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದು ಕುಮಾರಸ್ವಾಮಿಯವರು ಸಿಎಂ ಆಗ್ತಾರೆ ಅದಾದ ನಂತರದ ದಿನಗಳಲ್ಲಿ ಅಂದರೆ ಈಗಲೇ ಆಗ್ಬಿಡ್ತಾರೆ 2028ಕ್ಕೆ ಅಂತ ಹೇಳಿ ಜೆಡಿಎಸ್ನ ಅಭಿಮಾನಿಗಳಾಗಲಿ ಕಾರ್ಯಕರ್ತರು ಯಾರು ಕೂಡ ಹೇಳ್ತಾ ಇಲ್ಲ ಬಟ್ ಮುಂದೊಂದು ದಿನ ಆ ನಂತರದ ದಿನದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಇದೆಲ್ಲದೂ ಕೂಡ ಕಾರ್ಯಕರ್ತರ ಆಶಯ ಯಾಕಂದರೆ ದೇವೇಗೌಡರು ಕುಮಾರಸ್ವಾಮಿಯವರ ನಂತರ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಆ ಎಲ್ಲ ಅರ್ಹತೆಗಳು ಎಲ್ಲವೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರಿಗೆ ಖಂಡಿತವಾಗ್ಲೂ ಕೂಡ ಇದೆ ಯಾಕಂದರೆ ಅವರ ನಿರಂತರವಾದಂಥ ಹೋರಾಟಗಳು ಇತ್ತೀಚೆಗಂತೂ ನೋಡಿ ಚುನಾವಣೆ ಸಂದರ್ಭದಲ್ಲಿ ಬಂದು ಹೋರಾಟ ಮಾಡೋದು ಜನರ ಪರವಾಗಿ ನಿಂತ್ಕೊಳ್ಳೋದು ಜನರ ಮಧ್ಯದಲ್ಲಿ ಕಾಣಿಸ್ಕೊಳ್ಳೋದು ಅದು ಸರ್ವೇ ಸಾಮಾನ್ಯ ಬಟ್ ನಿಖಿಲ್ ಕುಮಾರಸ್ವಾಮಿಯವರು ಆ ರೀತಿ ಮಾಡ್ತಾ ಇಲ್ಲ ತಾವು ಸೋತಂತಹ ರಾಮನಗರ ತಾವು ಸೋತಂತಹ ಚನ್ನಪಟ್ಟಣ ತಾವು ಸೋತಂತಹ ಮಂಡ್ಯ ಅದೇ ಜಾಗದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಯಾವುದೇ ಸಾವು ನೋವಿರಲಿ ಶುಭ ವಿಚಾರ ಇರಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾರೆ ಜನರ ಕಷ್ಟಗಳಿಗೆ ಧ್ವನಿಯಾಗುವಂತಹ ಕೆಲಸ ಮಾಡ್ತಾ ಇದ್ದಾರೆ ನೋಡಿ 3 ಬಾರಿ ಚುನಾವಣೆಯಲ್ಲಿ ಸೋತಿದ್ರೂ ಕೂಡ ಎದೆಗುಂದದೆ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷ ಸಂಘಟನೆಗಾಗಿ ಜನರ ಪರವಾಗಿ ಸಕ್ರಿಯವಾಗಿ ಹೋರಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಅವರ ಇತ್ತೀಚಿನ ಆ ಬೆಳವಣಿಗೆಯನ್ನು ನೋಡಿದ್ರೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರತಿ ತಾಲೂಕುಗಳಲ್ಲೂ ಹೋಗಿ ಹಳ್ಳಿಗೆ ಭೇಟಿಯನ್ನು ಕೊಟ್ಟು ಪ್ರತಿ ಜಿಲ್ಲೆಗೆ ಹೋದಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೇರುವಂತಹ ಅಭೂತಪೂರ್ವ ಜನ ಬೆಂಬಲ ಆ ಜನಸ್ತೋಮವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಯುವ ಸಮೂಹ ಎಷ್ಟರ ಮಟ್ಟಿಗೆ ಬೆಂಬಲವನ್ನು ಕೊಡ್ತಾ ಇದೆ ನೋಡಿ ಬಿಜೆಪಿ ಜೊತೆಗೆ ಮೈತ್ರಿ ಇದ್ರೂ ಕೂಡ ಜೆಡಿಎಸ್ ತತ್ವ ಸಿದ್ಧಾಂತಗಳನ್ನು ಬಿಡೋದಿಲ್ಲ ನಿನ್ನೆ ತಾನೇ ನಿಖಿಲ್ ಕುಮಾರಸ್ವಾಮಿಯವರು ಈ ಮಾತನ್ನು ಹೇಳಿದ್ದಾರೆ 3 ಚುನಾವಣೆಯಲ್ಲಿ ನಾನು ಸೋತಿದ್ದೀನಿ ಹೌದು ಆದರೆ ನಾನು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ಅಂಡ್ಕೊಂಡಿಲ್ಲ ನಾನು ಪಕ್ಷದ ಬೆಳವಣಿಗೆಗಾಗಿ ಹಗಲು ರಾತ್ರಿ ಶ್ರಮ ವಹಿಸ್ತಿದ್ದೀನಿ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಈ ಮಾತನ್ನು ಹೇಳಿರೋದು ಜಿ ಡಿ ಹರೀಶ್ ಗೌಡ
ಶಾಸಕರಾದಂಥ ಹರೀಶ್ ಗೌಡ ಅವರು ಪದೇ ಪದೇ ಈ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. 2028ರಲ್ಲಿ JDS BJP ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಿಖಿಲ್ ಕುಮಾರಸ್ವಾಮಿಯವರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ಕೊಟ್ಟಿದ್ದಾರೆ. ನಾನಾ ರೀತಿಯ ರಾಜಕೀಯ ಅವಕಾಶಗಳನ್ನು ಮಾಡಿಕೊಟ್ಟಂತಹ JDSನ ಪರಿಸ್ಥಿತಿಯ ಬಗ್ಗೆ ಸಿದ್ದರಾಮಯ್ಯ ಅವರು ಹೀಯಾಳಿಸ್ತಾರೆ. ಆ ಬಗ್ಗೆಯೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ. JDS ಪಕ್ಷದಲ್ಲೇ ಇದ್ಕೊಂಡು JDS ಪಕ್ಷದಿಂದ ಅಧಿಕಾರವನ್ನು ಪಡ್ಕೊಂಡು JDS ಪಕ್ಷದಿಂದ ಎಲ್ಲವನ್ನ ಪಡೆದು JDSಗೆ ದ್ರೋಹ ಮಾಡಿ ಹೋದಂಥ ನಾಯಕರು ಇವತ್ತು ವಿಧಾನಸೌಧದಲ್ಲಿ JDSನ ಒಟ್ಟು ಸಂಖ್ಯಾಬಲದ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ. ಈಗ ನಮ್ಮ ಸಂಖ್ಯೆ 19 ಇರಬಹುದು, ನಾವು 19 ಕ್ಷೇತ್ರದಲ್ಲಿ ಗೆದ್ದಿರಬಹುದು. ಆದರೆ ಮುಂದಿನ ದಿನಗಳಲ್ಲಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸಿಂಗಲ್ ಡಿಜಿಟ್ಗೆ ಇಳಿಯುತ್ತೆ ಅಂತ ಹೇಳಿ ನಮ್ಮನ್ನು ಟೀಕೆ ಮಾಡಿದ್ದಾರೆ. ಬಟ್ ಆ ರೀತಿ ಆಗಲ್ಲ. ನಾವು 58ರಿಂದ 60 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಗೆಲ್ಲುವಂತಹ ಕೆಪಾಸಿಟಿ ನಮಗಿದೆ. ನಾವು ಗೆಲ್ತೀವಿ ಅನ್ನುವ ವಿಶ್ವಾಸವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿಯವರು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ರಾಜ್ಯದ ಜನ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ನೋಡಿ, ಪಕ್ಷಾತೀತವಾಗಿ ನಿಖಿಲ್ ಕುಮಾರಸ್ವಾಮಿಯವರನ್ನ ಜನ ಹೊಗಳ್ತಾ ಇದ್ದಾರೆ. ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಮಗ ಅನ್ನೋದನ್ನು ಕೂಡ ಬಿಟ್ಟು ನಿಖಿಲ್ ಕುಮಾರಸ್ವಾಮಿಯವರ ಹೋರಾಟ, ಅವರ ನಡವಳಿಕೆ, ಅವರ ಮಾತಿನ ಪ್ರಬುದ್ಧತೆ ಎಲ್ಲವನ್ನ ಕೂಡ ಗಮನಿಸಿ ಹೇಳ್ತಾ ಇರೋದು, ರಾಜ್ಯಕ್ಕೆ ಈ ರೀತಿಯ ಒಬ್ಬ ನಾಯಕ ಬೇಕು. ಈ ರೀತಿಯ ನಾಯಕ ಇದ್ದರೆ ಮುಂದೊಂದು ದಿನ ನಮ್ಮ ರಾಜ್ಯ ಸುಭಿಕ್ಷವಾಗುತ್ತೆ. ಯಾಕಂದರೆ ನಾನು ಸೋತಿದ್ದೀನಿ ಅಂತ ಮನೇಲಿ ಕೂತ್ಕೊಂಡು ಚುನಾವಣೆಯ ಸಂದರ್ಭದಲ್ಲಿ ಇನ್ನೊಂದು 2-3 ತಿಂಗಳು 6 ತಿಂಗಳು ಇದ್ದಂಗೆ ಜನರ ಮುಂದೆ ಬಂದು ಜನರ ಮಧ್ಯದಲ್ಲಿ ನಿಂತಿರುವಂತಹ ನಾಯಕ ಖಂಡಿತವಾಗ್ಲೂ ಕೂಡ ಅಲ್ಲ. ಸಿನಿಮಾದಲ್ಲೂ ಕೂಡ ಒಳ್ಳೆಯ ಹೆಸರು ಮಾಡಿರುವಂತಹ ನಾಯಕರು ನಿಖಿಲ್ ಕುಮಾರಸ್ವಾಮಿಯವರು. ಒಂದು ಸಿನಿಮಾ ಮಾಡೋದಕ್ಕೂ ಕೂಡ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಜಾಗ್ವಾರಿಂದ ಹಿಡಿದು ಅವರು ಮಾಡಿರುವಂತಹ ಎಲ್ಲ ಸಿನಿಮಾಗಳಲ್ಲೂ ಕೂಡ ನಟನೆಯಲ್ಲೂ ಕೂಡ ಪ್ರಬುದ್ಧತೆಯನ್ನು ಹೊಂದಿದ್ದಾರೆ. ಬಟ್ ಇಲ್ಲ, ನಾನು ಜನಸೇವೆಯನ್ನು ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ರಾಜಕೀಯಕ್ಕೆ ಧುಮುಕಿದ್ದಾರೆ. ಜನರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸ್ತಾ ಇದ್ದಾರೆ. JDS ಮತ್ತೊಮ್ಮೆ ಒಗ್ಗೂಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಜನ ಮಾತನಾಡ್ಕೊಳ್ತಾ ಇರೋದು, ಮುಂದೊಂದು ದಿನ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. 2028ರ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು CM ಆಗೇ ಆಗ್ತಾರೆ ಅಂತ ರಾಜ್ಯದ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಅಲ್ಟಿಮೇಟ್ ಜನರ ತೀರ್ಮಾನ. ಜನ ಏನನ್ನ ಮಾಡ್ತಾರೆ, ಏನು ತೀರ್ಮಾನ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.